ನೋಡಿ ನಮ್ ಜನ ಎಂತ ಸತ್ತು ಪ್ರಜೆಗಳು ಅಂದ್ರೆ ನಿಜವಾಗ್ಲೂ ಪ್ರಜೆಗಳು ವೇಸ್ಟ್. ಇವರು ಸತ್ತು ಪ್ರಜೆಗಳೇ, ನಮ್ಮ ದೇಶದ ಪ್ರಜೆಗಳು ಮತ್ತು ನಮ್ಮ ರಾಜ್ಯದ ಸತ್ತು ಪ್ರಜೆಗಳೇ. ನೋಡಿ ಎಷ್ಟು ಕಾರುಗಳು ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡವೆ, ಬರೀ ಕಾರುಗಳೇ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡವೆ. ಇದು ಮೈಸೂರು ರಸ್ತೆ ಟೋಲ್ ಹತ್ರ. ಇದು ಮೈಸೂರು ಕಡೆಯಿಂದ ಬರ್ಬೇಕಾದ್ರೆ ಈ ಕುಂಬ್ಳಗೋಡ ಹತ್ರ ಟೋಲ್ ಬರುತ್ತಲ್ಲ, ಆ ಟೋಲ್ ಹತ್ರ ಎಷ್ಟು ಗಾಡಿಗಳಿವೆ ನೋಡಿ. ಇಲ್ಲಿ ಒಂದು ಗಾಡಿಗೆ ಮೈಸೂರು ಹೋಗಕ್ಕೆ 175 ರೂಪಾಯಿ, ಹೋಗಿ ಬರಕಾದ್ರೆ 250 ರೂಪಾಯಿ. ಆದ್ರೆ ಕೆಲವ್ರ ಅಕೌಂಟ್ ಅಲ್ಲಿ 175 ಕಟ್ ಆಗುತ್ತೆ. ಅವು ನೋಡ್ಕೊಳ್ಳಲ್ಲ. ಏನು ಮೈಸೂರಿಗೆ ಬಂದ್ರು ಸಾಕು. ನೋಡಿ ಏನ್ ಕಾರುಗಳು ಅಲ್ಲ ರೀ, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತಾರೆ. ಕಾರ್ ತಗೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಅಂತ ಕಟ್ಟಿರ್ತಾರೆ. ತಿರ್ಗಾ ಇಲ್ಲಿ ಇವರು ರೋಡ್ಗಳು ಮಾಡಿ ಅವಾಗ್ಲೂ ಕೂಡ ಇಲ್ಲಿ ಟೋಲ್ ಅಂತ ಮಾಡಿ ಜನರ ಮೇಲೆ ಹಾಕ್ತಾ ಇದಾರೆ. ಅಲ್ಲ ರೀ, ನಮ್ ಸ್ವಂತ ಪ್ರಜೆಗಳು ಯಾವಾಗ್ರಿ ಬದುಕ್ತಾ ಇದೀರಾ? ಯಾವಾಗ್ರಿ ಬದಲಾವಣೆ ಆಗ್ತೀರಾ? ರಾಜಕಾರಣಿಗಳು ಮಾತ್ರ ಕೋಟಿ 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 ದುಡ್ಡು ಸಂಪಾದನೆ ಮಾಡಿ ಅವರು ಜೀವನ ಮಾಡ್ಕೊಂತ ಇದಾರೆ. ಇನ್ನ ಟೋಲ್ ಕಟ್ಟಿ ಸಾಯ್ತಾ ಇದೀವಲ್ಲ ನಾವು ನಮ್ಮ ದೇಶದಲ್ಲಿ. ನೋಡಿ ಕಾರ್ಗಳು ಅಬಾ ಏನ್ ಜನ, ಏನು ಸತ್ತ ಪ್ರಜೆಗಳು ಓಡಾಡ್ತಾರಂದ್ರೆ ನಿಜವಾಗ್ಲೂ ಫಾಸ್ಟ್ ಆಗಿರೋದೇನಕ್ಕೆ, ಫಾಸ್ಟ್ ಆಗಿ ಹೋಗಕ್ಕೆ. ಆದ್ರೂ ಕೂಡ ಏನು ಕೇಳಲ್ಲ. ಏನಪ್ಪ ಅಂದ್ರೆ ಅಯ್ಯೋ ಸಾಕಪ್ಪ ನಾವ್ ಹೆಂಗೋ. ಈ ರೀತಿ ಕೊಪಿಗಳು ಇದಾವೆ. ಪ್ರಶ್ನೆ ಮಾಡಕ್ಕೂ ತಾಕತ್ತಿಲ್ಲ, ಪ್ರಶ್ನೆ ಮಾಡಕ್ಕೂ ದಮ್ಮಿಲ್ಲ. ಸುಮ್ನೆ ತಿರುಗಾಡ್ತವೆ. ಸುಮ್ನೆ ಏನ್ ಕಾರ್ ಇಟ್ಕೊಂಡ್ಬಿಟ್ಟು ಸೋಕಿ ಕೊಡಕ್ ಹೋಯ್ತವೆ. ಇಂಥವೆಲ್ಲ ಪ್ರಶ್ನೆ ಮಾಡಲ್ಲ. ಕಾರ್ ತಗೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ. ಇನ್ನೇನಕ್ಕೆ ನಾವು ಈ ತರ ಎಲ್ಲ ಟೋಲ್ ಎಲ್ಲ ಕಟ್ಟಬೇಕು? ಕೇಳ್ರಿ ಜನ, ಕೇಳ್ರಿ. ಇನ್ನ ಎಷ್ಟು ವರ್ಷ ಹಿಂಗ್ ಬದುಕ್ತಾ ಇದೀರಾ ರೇ? ರಾಜಕಾರಣಿಗಳು ಪುಕ್ಸಟ್ಟ ಓಡಾಡ್ತಾರೆ. 1 ರೂಪಾಯಿ ದುಡ್ಡು ಕಟ್ಟಲ್ಲ ರೇ, ನಮ್ ದುಡ್ಡಲ್ಲಿ ಓಡಾಡ್ತಾರೆ. ರಾಜಕಾರಣಿಗಳು ಪುಕ್ಸಟ್ಟ ಓಡಾಡ್ತಾರೆ. ಅವ್ರ ಹೆಂಡತಿ ಮಕ್ಕಳು ಪುಕ್ಸಟ್ಟ ಓಡಾಡ್ತಾರೆ. ಅವ್ರ ಛಲಗಳು, ಅವ್ರ ಬಕೆಟ್ಗಳೆಲ್ಲ ಪುಕ್ಸಟ್ಟ ಓಡಾಡ್ತಾರೆ ರೀ. ನೀವೆಲ್ಲ ಫಾಸ್ಟ್ ಆಗಿ ಹಾಕಿಸ್ಕೊಂಡು 1000 ರೂಪಾಯಿ ಕೊಟ್ಕೊಂಡು ಓಡಾಡ್ತಿರಲ್ಲ. ಇನ್ನು ಯಾವಾಗ್ರಿ ನಿಮಗೆಲ್ಲ ಬುದ್ಧಿ ಬರುತ್ತೆ? ಇನ್ನು ಯಾವಾಗ್ರಿ ನಿಮಗೆ ಬುದ್ಧಿ ಬರೋದು? ಎಲ್ಲರೂ ನಾವು ಕೂಡ ಬಸ್ಸಲ್ಲಿ ಹೋದ್ರೆ ನಾವು ಕೂಡ ಟೋಲ್ ಕಟ್ಟಬೇಕು. ನಾವೇನು ಪುಕ್ಸಟ್ಟ ಹೋಗಂಗಿಲ್ಲ. ಆ ಟಿಕೆಟ್ ಅಲ್ಲಿ 5 ರೂಪಾಯಿ ಎಕ್ಸ್ಟ್ರಾ ಸೇರಿಸಿರ್ತಾರೆ. ರಾಜಕಾರಣಿಗಳು ಮಾತ್ರ, ರಾಜಕಾರಣಿಗಳು ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಫ್ರೀ ಓಡಾಡ್ತಾರೆ. 1 ರೂಪಾಯಿ ಟೋಲ್ ಕಟ್ಟಲ್ಲ. ಒಂದೇ 1 ರೂಪಾಯಿ ಟೋಲ್ ಕಟ್ಟಲ್ಲ ಅವರು. ಸತ್ತ ಪ್ರಜೆಗಳೇ ಎದ್ದಳಿ ಸಾಕು. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗಕ್ ಬಂತು. ಯಾವಾಗ್ರಿ ಎದ್ದಳ್ತೀರಾ? ಇನ್ನ ಮಲ್ಗೆ ಇರ್ತೀರ ಹಂಗಾರ ನೀವು? ಇನ್ನ ಮಲ್ಗೆ ಇರ್ತೀರಾ? ಎದ್ದಳಲ್ವ ಹಂಗಾರೆ? ಇನ್ನ ಸತ್ತಾಗ ಇರ್ತೀರಾ? ಅಯ್ಯೋ ಕರಿಮಿ ಗಡಿಗಳ ಎದ್ದಳ್ರಿ ಸರ್.